ಚಿಕ್ಕಮಗಳೂರು. ಕರಾವಳಿ ಜನರ ಜೀವನಾಡಿ ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳು. ಈ ನದಿಗಳನ್ನ ಎಗ್ಗಿಲ್ಲದೆ ಈಗ ಮಲಿನ ಮಾಡಲಾಗ್ತಾ ಇದೆ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರನ ಸನ್ನಿಧಿಯಲ್ಲಿ ಈಗ ನೇತ್ರಾವತಿಯನ್ನ ಮಲಿನಗೊಳಿಸಲಾಗ್ತಾ ಇರುವ ರಿಪೋರ್ಟ್ ಇಲ್ಲಿದೆ. ಕರಾವಳಿಯ ಜೀವನದಿಯಾದ ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳನ್ನ ಕಲುಷಿತಗೊಳಿಸಲಾಗ್ತಾ ಇದೆ. ಗಯಾ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ನೇತ್ರಾವತಿ ನದಿ ಕಲುಷಿತವಾಗ್ತಾ ಇದೆ. ಹೋಟೆಲ್ಗಳಿಂದ ಎಲ್ಲಾ ತ್ಯಾಜ್ಯವನ್ನ ನದಿ ಪಕ್ಕದ 16 ಗುಂಡಿಗಳಿಗೆ ತುಂಬಿಸಲಾಗ್ತಿದೆ. ಆ ಗುಂಡಿಗಳಿಂದ ನೇರವಾಗಿ ತ್ಯಾಜ್ಯ ನದಿ ಸೇರ್ತಾ ಇದೆ. ಇಷ್ಟೇ ಅಲ್ಲ, ದೇಗುಲಕ್ಕೆ ಬರುವ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿದ ಬಳಿಕ ಪ್ಲಾಸ್ಟಿಕ್ ಲೋಟಗಳನ್ನು ನದಿಗೆ ಬಿಸಾಡ್ತಿದ್ದಾರೆ. ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಸಿಬ್ಬಂದಿಯು ನದಿಯ ಪಾವಿತ್ರತೆಯನ್ನ ಕಾಪಾಡುವಲ್ಲಿ ಎಡವಿದ್ದಾರೆ. ಮೇನ್ ನಮಗೆ ದೇವಸ್ಥಾನದಲ್ಲಿ ಕ್ಲೀನ್ ಬೇಕು. ಭಕ್ತಾದಿಗಳು ಬರುವಾಗ ನಾನೊಬ್ಬ ದೇವಸ್ಥಾನದ ಭಕ್ತ, ಊಟ ಮಾಡಿದ್ದು ಇದೆಲ್ಲ ಅಲ್ಲಿಗೆ ಬಿಡಿಸಾಡುದು ಅದು ಸಹ ನಿಲ್ಲಿಸಬೇಕು. ನೋಡಿ ಅಲ್ಲಿ ಒಂದು ಇದು ಡಬ್ಬ ಸಹ ನಾನೇ ಇಡಿಸಿದವರು. ಕಳೆದ ಸಲ ಬರುವಾಗ ಅದು ಫುಲ್ ಆಗಿತ್ತು. ಅದು ಸಹ ನಾವೇ ದೇವಸ್ಥಾನದವರಿಗೆ ಹೇಳಿ ಪುನಃ ಖಾಲಿ ಮಾಡಿಸಬೇಕು ಅಂತ ಒಂದು ಪರಿಸ್ಥಿತಿ ನಮ್ದು. ಅಂದ್ರೆ ದೇವಸ್ಥಾನಕ್ಕೆ ಯಾರಾದ್ರೂ ಸೂಪರ್ವೈಸರ್ ಬೇಕು. ಸ್ಥಳೀಯ ಗ್ರಾಮ ಪಂಚಾಯತ್ ಈಗಾಗಲೇ ದೇಗುಲದ ಆಡಳಿತ ಮಂಡಳಿಗೆ ನೋಟಿಸ್ ಜಾರಿ ಮಾಡಿದ್ದು ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ. ಅಲ್ಲದೆ ಉಪ್ಪಿನಂಗಡಿಗೆ ಹೊಸದಾಗಿ ಒಳಚರಂಡಿ ವ್ಯವಸ್ಥೆಯನ್ನು ರೂಪಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ. ನಾವು ಸಂಪೂರ್ಣ ಅಂದ್ರೆ ಇದು ನಿಲ್ಬೇಕಂತೇಳಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದೇನೆ. ಅದು ಅಲ್ಲದೆ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಈ ಉಪ್ಪಿನಂಗಡಿ ಪೇಟೆ ತುಂಬಾ ಲೆವೆಲ್ ಕಡಿಮೆ ಇದೆ. ಲೆವೆಲ್ ಇದ್ದ ಕಾರಣ ಇವನ್ ಮಳೆಗಾಲದಲ್ಲಿ ನೀರೆಲ್ಲ ಪೇಟೆಯನ್ನು ಕೂಡ ಫುಲ್ ಇದಾಗ್ತದಲ್ಲ, ಆವರಿಸೋದಲ್ಲ. ಅದಕ್ಕೋಸ್ಕರ ನಾನೀಗ ಇದಕ್ಕೊಂದು ಉಪ್ಪಿನಂಗಡಿ ಪೇಟೆಗೆ ಒಂದು UGD ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಕೂಡ ಮಾಡಲಿಕ್ಕೆ ಅಂತೇಳಿ ಆಲ್ರೆಡಿ ನಾನು ಲೆಟರ್ ಕಳಿಸಿದ್ದೇನೆ. ದೇಶದ ನದಿಗಳನ್ನ ಕಾಪಾಡಲು ಆಂದೋಲನ ನಡೀತಾ ಇದ್ರೆ ಕರಾವಳಿಯ ಜೀವನಾಡಿಯಾದ ನೇತ್ರಾವತಿ ನದಿಯನ್ನ ಕಲುಷಿತಗೊಳಿಸ್ತಾ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಕನ್ನಡ, ಪುತ್ತೂರು.